ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪಾವನಿ. ಇವತ್ತು ವಾಂಗಿಬಾತ್ ರೆಸಿಪಿ ತೋರಿಸೋಣ ಅಂತ. ಮೊದಲಿಗೆ ವಾಂಗಿಬಾತ್ ಪೌಡರ್ ನಾನೇ ಮಾಡ್ಕೊಳ್ತೀನಿ ಮನೆಯಲ್ಲಿ. ಅದು ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಬಾಣಲಿ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಅದ್ರ ಜೊತೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ 3 ಸ್ಪೂನಷ್ಟು ಧನಿಯಾ, ಅದ್ರ ಜೊತೆ ಚಕ್ಕೆ ಮತ್ತು ಏಲಕ್ಕಿ 2, ಮೆಣಸು, ಅದ್ರ ಜೊತೆ ಸ್ವಲ್ಪ ಜೀರಿಗೆ, 1/4 ಸ್ಪೂನಷ್ಟು ಜೀರಿಗೆ, 8 ಕಾಳಷ್ಟು ಮೆಣಸು, ಇದನ್ನು ಹಾಕ್ಕೊಂಡು ಹುರ್ಕೊಂಡು ಉರಿಬೇಕು. ಅದ್ರ ಜೊತೆ ಹಾಗೆ ಬಾಡಿಗೆ ಮೆಣಸಿನ್ಕಾಯಿ ಹಾಗೂ ಖಾರದ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಅಂತ ಹೇಳ್ತೀವಿ, ಅದನ್ನು ಹಾಕ್ಕೊಂಡು ಹುರ್ಕೊಬೇಕು. ಇದೊಂದು ಸ್ವಲ್ಪ ಅದೊಂದು ಸ್ವಲ್ಪ, ಖಾರಕ್ಕೆ ಎಷ್ಟು ಬೇಕೋ, ಕೆಲವೊಬ್ಬರು ಖಾರ ತಿಂತಾರೆ, ಕೆಲವೊಬ್ಬರು ಖಾರ ತಿನ್ನಲ್ಲ, ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಅದ್ರ ಜೊತೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ತೀನಿ, ಕಟ್ ಮಾಡಿಕೊಂಡು ಉದ್ದಕ್ಕೆ. ಕೊಬ್ಬರಿ ಜೊತೆ ಒಂದು ಚೂರು ಹುಣಸೆ ಹಣ್ಣು, ಇದನ್ನು ಹಾಕ್ಕೊಂಡು ಹುರ್ಕೊಳ್ತೀನಿ. ಇದು ಸ್ವಲ್ಪ ಅದ್ರದ್ದು ಘಮ ಬರಬೇಕು, ಹಸಿ ವಾಸನೆ ಎಲ್ಲ ಹೋಗಿ ಘಮ ಬರೋವರೆಗೂ ಹುರ್ಕೊಬೇಕು. ಹುರಿದು ಪಕ್ಕಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ಆರಲಿ. ಅಲ್ಲಿವರೆಗೂ ಉದ್ದ ಬದನೆಕಾಯಿ ವಾಂಗಿಬಾತಿಗೆ ಕಟ್ ಮಾಡ್ಕೊಳ್ಳೋಣ. ಇದನ್ನು ತೊಳೆದಿಟ್ಟಿದ್ದೆ, ಈಗ ಕಟ್ ಮಾಡ್ಕೊಳ್ತಿದ್ದೀನಿ. ಕಟ್ ಮಾಡ್ಕೊಂಡಾದಮೇಲೆ ಹಾಗೆ ಬಿಟ್ಟರೆ ಅದು ಕಪ್ಪಗಾಗ್ಬಿಡುತ್ತೆ, ಸ್ವಲ್ಪ ನೀರಲ್ಲಿ ಹಾಕಿ ಇಡೋಣ. ಈಗ ಅದು ಆರಿದ್ಯ ನೋಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತಿದ್ದೀನಿ. ಇದ್ರ ಜೊತೆ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಿದ್ದೀನಿ ರುಚಿಗೆ, ಹಾಗೆ ಸ್ವಲ್ಪ ಇಂಗು. ಇದಕ್ಕೆ ಎಲ್ಲರೂ ಒಗ್ಗರಣೆಗೆ ಹಾಕ್ಕೊಳ್ತಾರೆ, ನಾನು ಅದ್ರ ಜೊತೆ ರುಬ್ಕೊಳ್ಳಿಕ್ಕೂ ಹಾಕ್ಕೊಳ್ತೀನಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಇದನ್ನು ಹಾಕ್ಕೊಂಡು ರುಬ್ಕೊಂಡು ಪುಡಿ ಮಾಡಿಕೊಂಡೆ. ಈಗ ಇದನ್ನು ಪಕ್ಕಕ್ಕಿಟ್ಟು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಬಾಣಲಿಗೆ 2-3 ಸ್ಪೂನಷ್ಟು ಸನ್ಪ್ಯೂರ್ ಆಯಿಲ್ ಹಾಕ್ಕೊಳ್ತಿದ್ದೀನಿ, ಕುಕ್ಕಿಂಗ್ ಆಯಿಲ್. ಇದು ಕಾದ ಮೇಲೆ ಸ್ವಲ್ಪ ಸಾಸಿವೆ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಿದ್ದೀನಿ. ಹಾಗೆ ಕಡಲೆಬೀಜ ಕೆಲವೊಬ್ಬರು ಹಾಕ್ಕೊಳ್ತಾರೆ, ಕೆಲವೊಬ್ಬರು ಹಾಕ್ಕೊಳ್ಳಲ್ಲ. ನಾನು ಹಾಕ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಹಾಗೆ ಇದ್ರ ಜೊತೆ ಸ್ವಲ್ಪ ಮತ್ತೆ ಇಂಗು ಸೇರಿಸ್ತಿದ್ದೀನಿ. ಹಾಗೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ, ಅಂದರೆ ಬಾಡಿಗೆ ಮೆಣಸಿನ್ಕಾಯಿ ಅಂತೀವಿ, ಇದು ಖಾರ ಇರಲ್ಲ, ಕಲ್ಲರಿಗೆ ಅಂತ ಉಪಯೋಗಿಸ್ತೀವಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಹಾಗೆ ತೊಳೆದು ಹಚ್ಚಿಟ್ಟಿದ್ದಂತಹ ಉದ್ದನೆ ಬದನೆಕಾಯಿನ ಹಾಕ್ಕೊಂಡೆ. ಇದು ಸ್ವಲ್ಪ ಆಯಿಲಲ್ಲೇ ಫ್ರೈ ಆಗಬೇಕು ಚೆನ್ನಾಗಿ, ಆಗ ಟೇಸ್ಟ್ ಇರುತ್ತೆ. ನಾವೆಷ್ಟು ತಾಳ್ಮೆಯಿಂದ ನಿಂತು ಫ್ರೈ ಮಾಡಬೇಕು, ಇಲ್ಲ ಅಂದರೆ ಜಾಸ್ತಿ ಉರಿ ಇಟ್ಟು ಮಾಡೋಕ್ಕೆ ಹೋದರೆ ಅದು ರುಚಿ ಕೆಟ್ಟೋಗುತ್ತೆ. ಉರಿ ಮೀಡಿಯಮ್ಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡ್ಕೊಬೇಕು. ಇದು ರುಚಿಗೆ ಉಪ್ಪು, ಹಾಗೆ 1/4 ಸ್ಪೂನಷ್ಟು ಗರಂ ಮಸಾಲ ಹಾಕಿದೆ. ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಈಗ ರುಬ್ಬಿ ಇಟ್ಕೊಂಡಿದ್ದಂತಹ ಪೌಡರ್ ಏನಿದೆ ಅದನ್ನು ಹಾಕ್ಕೊಳ್ತಿದ್ದೀನಿ. 3-4 ಸ್ಪೂನ್ ಹಾಕ್ಕೊಳ್ತೀನಿ. ಅದನ್ನು ಹಾಕಿ ಫ್ರೈ ಮಾಡ್ಕೊಬೇಕು. ಇದು ಈಗ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಆಯಿಲ್ ಬಿಡೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೊಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ತಿದ್ದೀನಿ. ನೋಡ್ಕೊಂಡು ಹಾಕ್ಕೊಬೇಕು, ಸ್ವಲ್ಪ ತಿಕ್ನೆಸ್ ಇರಬೇಕು. ತೀರಾ ನೀರು ಹಾಕ್ಬಿಟ್ರೆ ರುಚಿ ಇರಲ್ಲ. ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡಬೇಕು. 5 ನಿಮಿಷ. ಸುತ್ತ ಎಣ್ಣೆ ಬಿಡುತ್ತೆ, ಅದು ಗೊತ್ತಾಗುತ್ತೆ. ಆಯಿಲ್ ಬಿಟ್ಟರೆ ಅಲ್ಲಿಗೆ ರೆಡಿ ಆಗಿದೆ ಅಂತ. ನೋಡ್ಕೊಂಡು ಆಯಿಲ್ ಬಿಟ್ಟಾದಮೇಲೆ ಸ್ಟವ್ ಆಫ್ ಮಾಡಿ ಅನ್ನ ಮಾಡಿ ಅದು ಫುಲ್ಲು ತಣ್ಣಗಾದಮೇಲೆ ಕಲಿಸ್ಕೊಬೇಕು, ಇಲ್ಲಾಂದರೆ ಮುದ್ದೆ ಥರ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.